ನಾಳೆ ಸಿಎಂ ವೇಣುಗೋಪಾಲ್ ಭೇಟಿಯಾಗ್ತಾ ಇದ್ದಾರೆ ಮಂಗಳೂರಿನಲ್ಲಿ. ನಾಳೆ ದಕ್ಷಿಣ ಕನ್ನಡಕ್ಕೆ ಆಗಮಿಸ್ತಾ ಇದ್ದಾರೆ ಕೆ.ಸಿ. ವೇಣುಗೋಪಾಲ್. ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ, ಜೊತೆಯಲ್ಲಿ ಮಾತುಕತೆ ಆಡ್ತಾರೆ. ಸಿಎಂ ಕೂಡ ನಾಳೆ ವೇಣುಗೋಪಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವೇಣುಗೋಪಾಲ್ ಸಿಎಂ ಇಬ್ಬರೂ ಕೂಡ ಅಂದರೆ ಈ ಎಲ್ಲ ಗೊಂದಲಗಳು ಶುರು ಆದ ನಂತರ ಮುಖಾಮುಖಿ ಆಗ್ತಾ ಇದ್ದಾರೆ. ಸೊ ಏನು ವೇಣುಗೋಪಾಲ್ ಅವರಿಂದನೇ ಸಿದ್ದರಾಮಯ್ಯನವರಿಗೆ ಮಾಹಿತಿ ಬಂದಿದ್ದು, ಆವಾಗ ಫೋನ್ ಬಂದಿದ್ದು, ರಾಹುಲ್ ಗಾಂಧಿ ಪರವಾಗಿ ಅವ್ರು ಕಾಲ್ ಮಾಡಿ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ಕೊಳ್ಳಿ ಅಂತ. ಈಗ ಎರಡೆರಡು ಬಾರಿ ಮುಕ್ತಾಯ ಆಗಿದೆ. ನಾಳೆ ಮಂಗಳೂರಿನಲ್ಲಿ ಇಬ್ಬರು ನಾಯಕರು ಭೇಟಿ ಆಗ್ತಾ ಇದ್ದಾರೆ. ಸಹಜವಾಗೇ ರಾಜಕೀಯದ ವಿಚಾರ ಚರ್ಚೆಗೆ ಬರುತ್ತೆ. ಇವತ್ತು ಇವರೇನೇನು ಮಾತುಕತೆ ಆಡಿರ್ತಾರೆ ಸೀಕ್ರೆಟ್ ಆಗಿ ಅದನ್ನು ವೇಣುಗೋಪಾಲ್ ಅವರಿಗೆ ಕನ್ವೆ ಮಾಡ್ತಾರೆ. ವೇಣುಗೋಪಾಲ್ ಮುಖಾಂತರ ಅದನ್ನು ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವಂತಹ ಪ್ರಯತ್ನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ನಾಳೆ ಕೆ.ಸಿ. ವೇಣುಗೋಪಾಲ್ ಮತ್ತು ಮುಖ್ಯಮಂತ್ರಿಗಳ ಭೇಟಿ ಎಷ್ಟು ಮಹತ್ವದ್ದಾಗಿರುತ್ತೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿ? ಅರವಿಂದ್ ನಾಗನೂಡ್ಕರ್ ನಾಳೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಅದೇ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭಾಗವಹಿಸ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಹಜವಾಗಿ ಇಬ್ಬರ ಭೇಟಿ ಆಗುತ್ತೆ. ಒಂದು ಆರಂಭದ ಹಂತದಲ್ಲಿ ಅಥವಾ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ಖಾಸಗಿಯಾಗಿ ಮಾತನಾಡಲಿಕ್ಕೆ ಸಿಕ್ಕಿದ್ರೆ ಸಹಜವಾಗಿ ಚರ್ಚೆ ಆಗ್ಬೋದು. ಯಾಕಂದರೆ ರಾಜ್ಯದಲ್ಲಿ ಇತ್ತೀಚೆಗೆ ಆದಂಥ ಬೆಳವಣಿಗೆ, ಆನಂತರ ಹೈಕಮಾಂಡ್ ಸೂಚನೆ ಮೇರೆಗೆ ವೇಣುಗೋಪಾಲ್ ಅವರು ಸಿಎಂ ಮತ್ತು ಡಿ.ಸಿ.ಎಂ ಅವರಿಗೆ ಕರೆ ಮಾಡಿ ಹೇಳಿದಂಥದ್ದು, ತದನಂತರದ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಎಪಿಸೋಡ್ಗಳು ಆರಂಭವಾಗಿರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಎಲ್ಲಾದರೂ ಹೈಕಮಾಂಡ್ ಒಂದು ಸಮಯಾವಕಾಶವನ್ನು ಮಾಡಿ ಕೊಡಬಹುದು ಯಾವಾಗ ಅನ್ನುವಂಥ ಸೂಚ್ಯವಾದ ಒಂದು ಮಾಹಿತಿಯನ್ನು ಹಂಚಿಕೊಳ್ಳಬಹುದು, ಅಥವಾ ಹೈಕಮಾಂಡ್ ಈ ನಂತರ ಈ ಅವಧಿಯ ನಂತರ ಅಥವಾ ಈ ಸಂದರ್ಭದಲ್ಲಿ ಭೇಟಿಗೆ ಅವಕಾಶ ಕೊಡಬಹುದು, ಮಾತುಕತೆ ನಡೆಸಬಹುದು ಅನ್ನುವಂಥ ಏನಾದ್ರು ಮಾಹಿತಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರೋ ವೇಣುಗೋಪಾಲ್ ಅವರಿಗೆ ಇದ್ರೆ ಅವರು ಆ ಮಾಹಿತಿಯನ್ನು ಮುಖ್ಯಮಂತ್ರಿಗಳ ಜೊತೆ ಹಂಚಿಕೊಳ್ಬಹುದು. ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಹೈಕಮಾಂಡ್ನ ನಿಲುವು ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಅರವಿಂದ್, ನಾಳೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರ ಭೇಟಿ ಮಹತ್ವದ್ದಾಗಿರುತ್ತೆ. ಯಾಕೆಂದರೆ ಕೆ.ಸಿ. ವೇಣುಗೋಪಾಲ್ ಒಂಥರ ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಬಿಟ್ವೀನ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು.